ಈ ರೆಸಿಪಿ ಮಾಡೋದಕ್ಕೆ ನಾನಿಲ್ಲಿ ಮೊದಲು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಒಂದು 4ರಿಂದ 5 ಗಂಟೆ ನೆನೆಸ್ಕೊಂಡು ತೊಗೊಂಡಿದ್ದೀನಿ. ಇಲ್ಲಿ ಅಕ್ಕಿ ನೀವು ಯಾವ ತೊಗೊಂಡ್ರೂ ಭೀ ನಡೆಯುತ್ತೆ. ಒಂದು 4-5 ಗಂಟೆ ನೆನೆಸ್ಕೊಂಡು ತೊಗೋಬೇಕು ಅಷ್ಟೇ. ಅಥವಾ ನೀವು ಬೆಳಗ್ಗೆ ಮಾಡೋದಿದ್ದರೆ ರಾತ್ರಿ ನೆನೆ ಹಾಕೋರು ಭೀ ನಡೆಯುತ್ತೆ. ಇವಾಗ ಇದಕ್ಕೆ ನೀರು ಹಾಕಿಲ್ಲ, ನಾನು ಹಸಿ ಶುಂಠಿ ಮತ್ತು ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ನೀರು ಬದಲಾಗಿ ಇಲ್ಲಿ ಮೊಸರನ್ನ ಹಾಕ್ಕೊಂಡು ರುಬ್ಕೋಬೇಕು. ಓಕೆ ನೋಡಿ, ಇವಾಗ ಮೊದಲಿಗೆ ಹಾಗೆಯೇ ಮೊಸರು ಹಾಕ್ಕೊಂಡು ರುಬ್ಕೊಂಡಿನಿ. ನಂತರ ಇಲ್ಲಿ 1 ಗ್ಲಾಸ್ ಅಕ್ಕಿಗೆ 1-2 ಆಲೂಗಡ್ಡೆನ ಬೇಯಿಸಿಟ್ಕೊಂಡಿನಿ. ಇದನ್ನು ಈ ರೀತಿ ಕಟ್ ಮಾಡ್ಕೊಂಡು ಹಾಕೋಬೇಕು. ಇಲ್ಲಿ ಆಲೂಗಡ್ಡೆ ಹಾಕೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ, ರುಚಿ ಕೂಡ ಹೆಚ್ಚಾಗುತ್ತೆ ಇದಕ್ಕೆ. ಸೊ ಇನ್ನೊಂದು ಬೇಸನಲ್ಲಿ ಕೂಡ ಅಷ್ಟೇ. ಮತ್ತು ಇದಕ್ಕೆ ಅಕ್ಕಿ ಹಾಕ್ಕೊಂಡಿದ್ದೀನಿ, ಹಾಗೆ ಮೆಣಸಿನ್ಕಾಯಿ ಹಾಗೂ ಹಸಿ ಶುಂಠಿ ಹಾಕ್ಕೊಂಡಿನಿ. ರುಬ್ಬೋಕ್ಕೋಸ್ಕರ ಇಲ್ಲಿ ಮೊಸರು ಕೂಡ ಹಾಕ್ಕೊತಿದ್ದೀನಿ. ಮೊದಲಿಗೆ ಇದನ್ನು ಹಾಗೆಯೇ ರುಬ್ಕೊಂಡು ತೊಗೋಬೇಕು. ಸೊ ಮೊದಲೇ ರುಬ್ಕೊಂಡು ತೊಗೊಂಡಾದ್ಮೇಲೆ ಮತ್ತೆ ಈ ರೀತಿ 1 ಆಲೂಗಡ್ಡೆನ ಸೇರಿಸ್ತಿದ್ದೀನಿ. ಮೀಡಿಯಮ್ ಸೈಜಿಂದು 1-2 ಆಲೂಗಡ್ಡೆ ಆದರೆ ಸಾಕಾಗುತ್ತೆ 1 ಗ್ಲಾಸ್ ಅಕ್ಕಿಗೆ. ನೀವು ಇಲ್ಲಿ ಅಕ್ಕಿನ 2 ಗ್ಲಾಸ್ ತೊಗೊಂಡ್ರೆ ಒಂದು 3-4 ಆಲೂನ ಹಾಕಬೇಕಾಗುತ್ತೆ ನೀವು ಇದರಲ್ಲಿ. ಇವಾಗ ಏನಿಲ್ಲ, ಈ ರೀತಿ ಕೈಲಿಂದ ಇದನ್ನು ಬೀಟ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಇದು ಹಿಟ್ಟು ಫ್ಲಫಿ ಆಗುತ್ತೆ, ತುಂಬಾ ಕ್ರಿಸ್ಪಿ ಆಗುತ್ತೆ ಈ ರೀತಿ ಮಾಡೋದ್ರಿಂದ. ಅಥವಾ ನೀವು ಇದಕ್ಕೆ ಒಂದು ಚೂರೇ ಅಡುಗೆ ಸೋಡಾ ಹಾಕೋರು ಭೀ ನಡೆಯುತ್ತೆ. ಓಕೆ ನೋಡಿ, ಫುಲ್ ಇದು ಫ್ಲಫಿ ಆಗಿದೆ. ಇವಾಗ ಕೈಲಿಂದ ನಾನು ಒಂದು 5 ನಿಮಿಷ ಹಾಗೆಯೇ ಮಾಡಿದ್ದ. ಇವಾಗ ಇದಕ್ಕೆ 1 ಚಮಚ ಜೀರಿಗೆ, ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು, ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು. ನೀವು ಇಲ್ಲಿ ರುಬ್ಬುವಾಗ ಮೆಣಸಿನ್ಕಾಯಿ ಹಾಕಿಲ್ಲ ಅಂದರೆ ಇಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋಬೋದು. ನಾನಿಲ್ಲಿ ಮಕ್ಕಳಾರ ಬಾಯಿಗೆ ಸಿಕ್ಕರೆ ತಿನ್ನೋದಿಲ್ಲ ಅಂತೇಳಿ ರುಬ್ಬುವಾಗೇ ಸೇರಿಸ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಅಷ್ಟೇ. ಓಕೆ ನೋಡಿ, ಎಷ್ಟು ಸೂಪರಾಗಿ ಬಂದಿದೆ. ಇವಾಗ ನಮ್ಮ ಬೆಟ್ರು ತಯಾರಾಗಿದೆ. ಇವಾಗ ಈ ಹಿಟ್ಟು ರೆಡಿ ಆದಮೇಲೆ ನಾನಿಲ್ಲಿ ಕಡಾಯಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಹಾಗೂ ಹಿಂಗೆ ಹಾಕ್ಕೊತಿದ್ದೀನಿ ಒಂದು ಸ್ವಲ್ಪನೇ. ಮತ್ತು ಹಸಿ ಶುಂಠಿ ತುರಿದು ಸೇರಿಸ್ತಿದ್ದೀನಿ ಒಂದು ಸ್ವಲ್ಪನೇ. ರುಬ್ಬುವಾಗ ಕೂಡ ನಾನು ಬಳಸ್ಕೊಂಡಿದ್ದ ಹಸಿ ಶುಂಠಿ ಇಲ್ಲಿ ಒಂದು ಸ್ವಲ್ಪನೇ ಹಾಕ್ಕೊಂಡಿನಿ. ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡು ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿದಾಗೆ ಹಾಕ್ಕೊಂಡಿದ್ದು ನಾನಿಲ್ಲಿ ಕರಿಬೇವಿನ ಸೊಪ್ಪು. ಇವಾಗ ಏನಿಲ್ಲ, ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅಷ್ಟೇ. ಹಸಿ ವಾಸನೆ ಹೋದ್ಮೇಲೆ ನಾನು ಇದಕ್ಕೆ ಒಂದು 3 ಆಲೂಗಡ್ಡೆನ ಬೇಯಿಸಿಟ್ಕೊಂಡಿನಿ. ಈ ರೀತಿ ಮ್ಯಾಶ್ ಮಾಡ್ಕೊಂಡು ಹಾಕ್ತಿದ್ದೀನಿ. ತುರಿದು ಕೂಡ ಹಾಕೋಬೋದು. ಇಲ್ಲಿ ನೀವು ಆಲೂಗಡ್ಡೆ ಈ ರೀತಿ ಮ್ಯಾಶ್ ಮಾಡಿ ಕೂಡ ಹಾಕೋಬೋದು. ಗಂಟು ಇರಬಾರ್ದು, ಆ ರೀತಿ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಇವಾಗ ಇದಕ್ಕೆ ಒಂದು ಸ್ವಲ್ಪನೇ ಅರಿಶಿನ, ರೆಡ್ ಖಾರದ ಪುಡಿ ರುಚಿಗೆ ಬೇಕಾದಷ್ಟು, ಹಾಗೆ ಧನಿಯಾ ಪುಡಿ ಹಾಕ್ಕೊಂಡಿನಿ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಿದ್ದೀನಿ. ನೀವಿಲ್ಲಿ ರೆಡ್ ಖಾರದ ಪುಡಿ ಬದಲಾಗಿ ಹಸಿ ಮೆಣಸಿನ್ಕಾಯಿ ಕೂಡ ಹಾಕೋಬೋದು. ನಾನಿಲ್ಲಿ ಪುಡಿ ಖಾರ ಹಾಕ್ಕೊಂಡಿನಿ ಖಾರಕ್ಕೋಸ್ಕರ. ಇವಾಗ ಒಂದು ಸಲ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು ಅಷ್ಟೇ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಾಕ್ತಿದ್ದೀನಿ. ಸೊ ನಿಂಬೆಹಣ್ಣಿನ ರಸ ಮಾತ್ರ ಇದರಲ್ಲಿ ಮಿಸ್ ಮಾಡದೆ ಹಾಕ್ಕೊಳ್ಳಿ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಇಷ್ಟಪಿಂದು. ಒಂದು ವೇಳೆ ನಿಂಬೆಹಣ್ಣು ಇಲ್ಲ ಮನೆಯಲ್ಲಿ ಅಂದರೆ ನೀವೇನು ಮಾಡಿ, ಚಾಟ್ ಮಸಾಲ ಇದ್ದರೆ ಅದು ಕೂಡ ಹಾಕ್ಕೊಳ್ಳಿ, ಅದು ಕೂಡ ಟೇಸ್ಟ್ ಇದರಂಗೆ ಇರುತ್ತೆ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಇವಾಗ ನಮ್ಮ ಸ್ಟಬ್ಬಿಂಗ್ ಕೂಡ ರೆಡಿಯಾಗಿದೆ. ಎಲ್ಲನೂ ಸೇರಿಸಿ ಒಂದು 2 ನಿಮಿಷದನ್ನು ಸ್ಲೋ ಗ್ಯಾಸ್ನಲ್ಲಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ದಿನ ಇಡ್ಲಿ, ಪಡ್ಡು ಹಾಗೆ ದೋಸೆ ತಿಂದು ಬೇಜಾರಾಗಿದ್ದರೆ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡ್ಬೋದು. ತುಂಬಾ ರುಚಿಯಾಗಿರುತ್ತೆ, ತುಂಬ ಡಿಫ್ರೆಂಟ್ ಆಗಿರುತ್ತೆ, ಹಾಗೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಈ ರೆಸಿಪಿ. ಇವಾಗ ಈ ಆಲೂ ಮಸಾಲ ಒಂದು ಸ್ವಲ್ಪ ತಣ್ಣಗಾಗಬೇಕು. ಹೀಗಾಗಿ ಇದಕ್ಕೆ ಪ್ಲೇಟ್ನಲ್ಲಿ ಹಾಕಿ ಒಂದು 5 ನಿಮಿಷ ಹಾಗೆಯೇ ರೆಸ್ಟ್ ಮಾಡೋಕ್ಕೆ ಬಿಡ್ತಿದ್ದೀನಿ. ತುಂಬ ಬಿಸಿಯಾಗಿದೆ ಇವಾಗಿದು. ಈ ಮಸಾಲ ಸ್ವಲ್ಪನೇ ತಣ್ಣಗಾಗಬೇಕು, ಅಲ್ಲಿ ತನಕ ವೇಟ್ ಮಾಡಿ. ಆಮೇಲೆ ಇಲ್ಲಿ ನಾನು ಗ್ಯಾಸಿನ ಮೇಲೆ ಫಡ್ ಮಾಡುವಂತಹ ಹಂಚೆ ಇಟ್ಕೊಂಡಿನಿ. ಸ್ವಲ್ಪ ಎಣ್ಣೆ ಹಾಕಿನಿ. ಎಲ್ಲದಕ್ಕೆ ನಾನು ಎಣ್ಣೆ ಹಾಕಿ ಈ ಹಿಟ್ಟನ್ನ ಹಾಕ್ತಿದ್ದೀನಿ. ಸ್ವಲ್ಪನೇ ಹಾಕೋಬೇಕು ಈ ಹಿಟ್ಟ, ಜಾಸ್ತಿ ಕ್ವಾಂಟಿಟಿದಾಗ ಹಾಕಬಾರ್ದು. ಓಕೆ ನೋಡಿ, ಎಲ್ಲದಕ್ಕೂ ಈ ರೀತಿ ಚಮಚದಲ್ಲಿಂದ ಹಿಟ್ಟನ್ನ ಹಾಕ್ತಿದ್ದೀನಿ. ಸಣ್ಣ ಚಮಚ ಊಟ ಮಾಡ್ತೇವಲ್ಲ, ಅದೇ ಚಮಚ ತೊಗೊಂಡು ಹಾಕ್ತಿದ್ದೀನಿ. ಒಂದೊಂದು ಚಮಚ ಹಾಕ್ತಿದ್ದೀನಿ ಎಲ್ಲದಕ್ಕೂ. ಗ್ಯಾಸ್ ಮಾತ್ರ ಸ್ಲೋ ಇರಲಿ ಇವಾಗ ಹಿಟ್ಟು ಹಾಕುವಾಗ. ತುಂಬಾ ರುಚಿಯಾಗಿರುತ್ತೆ. ನೀವು ಮಕ್ಕಳಿಗೆ ಮಾಡೋದಾದರೆ ಜಸ್ಟ್ ನೀವು ಇದನ್ನು ಹಾಗೆಯೇ ತಿನ್ನೋದಕ್ಕೆ ಕೊಡ್ಬೋದು. ಯಾಕಂದರೆ ಇದರಲ್ಲಿ ಎಲ್ಲ ಮಸಾಲೆ ಇರುತ್ತೆ ಅಲ್ವಾ, ಇದಕ್ಕೆ ಚಟ್ನಿ ಸಾಂಬಾರು ಏನೂ ಬೇಕಾಗಿಲ್ಲ, ಹಾಗೆ ಕೂಡ ತಿನ್ಬೋದು ಈ ರೆಸಿಪಿ. ಓಕೆ ನೋಡಿ, ಇವಾಗ ಆಲೂಗಡ್ಡೆ ಏನು ಮಾಡಿದವಲ್ಲ ಆ ಮಸಾಲಾನ ಈ ರೀತಿ ಹಾಕ್ತಿದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋಬೋದು. ನೀವು ಇಲ್ಲಿ ಹಾಕಿದ್ಮೇಲೆ ಈ ರೀತಿ ಒಂದು ಸ್ವಲ್ಪನೇ ಬ್ರಷ್ ಮಾಡಿ ಅದೊಂದು ನಡು ಹೋಗಿ ಕುತ್ಕೊಳ್ಳುತ್ತೆ ಈ ರೀತಿ ಮಾಡೋದ್ರಿಂದ. ಮೇಲೆ ಮತ್ತೆ ಹಿಟ್ಟು ಹಾಕ್ತಿದ್ದೀನಿ. ಹಿಟ್ಟನ್ನ ಹಾಕಿ ಈ ರೀತಿ ಕವರ್ ಮಾಡಬೇಕು ಅಷ್ಟೇ. ಇವಾಗ ಗ್ಯಾಸ ಸ್ಲೋ ಇದೆ. ಸ್ಲೋ ಗ್ಯಾಸ್ನಲ್ಲಿ ಮತ್ತೆ ಇದಕ್ಕೆ ಒಂದು 2 ನಿಮಿಷ ಮುಚ್ಚಿಡಬೇಕು ಅಷ್ಟೇ ಹಿಟ್ಟು ಹಾಕಿ. ಓಕೆ ನೋಡಿ, ಪೂರ್ತಿಯಾಗಿ ಕವರ್ ಮಾಡ್ಕೊಂಡಿದ್ದು ನಾನು. ಕವರ್ ಮಾಡ್ಕೊಂಡು ಒಂದು 2 ನಿಮಿಷ ಇದಕ್ಕೆ ಮುಚ್ಚಿಡ್ತಿದ್ದೀನಿ. ನೋಡಿ, ಇವಾಗ ಒಂದು 2 ನಿಮಿಷ ಆಗೋ ತನಕ ನಾನು ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಟ್ಟಿದ್ದ. 2 ನಿಮಿಷ ಆದಮೇಲೆ ಓಪನ್ ಮಾಡಿ ತೋರಿಸ್ತಿದ್ದೀನಿ. ಮೇಲೆ ಸ್ವಲ್ಪ ಡ್ರೈ ಆಗಿದೆ. ಈ ರೀತಿ ಸ್ಲೋಲಿ ಆಗಿದ್ದನ್ನು ಉಲ್ಟಾ ಹಾಕಬೇಕು. ಬೇಕಿದ್ರೆ ಎಣ್ಣೆ ಹಾಕ್ಕೊಳ್ಳಿ, ಎಣ್ಣೆ ಇಷ್ಟ ಇಲ್ಲ ಅಂದರೆ ಹಾಗೇನೆ ಹಾಕೋಬೋದು ಉಲ್ಟಾ. ಒಂದು ಸ್ವಲ್ಪ ಮೇಲೆ ಎಣ್ಣೆ ಹಾಕೋದ್ರಿಂದ ತುಂಬಾ ಗರಿಗರಿಯಾಗಿ ಅಥವಾ ಕ್ರಿಸ್ಪಿಯಾಗಿ ಬರುತ್ತೆ ಈ ರೆಸಿಪಿ. ಓಕೆ ನೋಡಿ, ಸ್ಲೋಲಿ ಆಗಿದ್ದನ್ನು ಎಲ್ಲನೂ ಉಲ್ಟಾನ ಹಾಕಿ ಮತ್ತೆ ಇದಕ್ಕೆ ಒಂದು 2 ನಿಮಿಷ ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಡ್ತಿದ್ದೀನಿ. ಅಂದರೆ 2 ಕಡೆಗೆ ಟೋಟಲಾಗಿ ಕ್ರಿಸ್ಪಿ ಮಾಡ್ಕೊಂಡು ತೊಗೋಬೇಕು, ಅಥವಾ ಪೂರ್ತಿಯಾಗಿ ಗೋಲ್ಡನ್ ಬ್ರೌನ್ ಮಾಡ್ಕೊಂಡು ತೊಗೋಬೇಕು.
ವಾವ್, ನೋಡಿ ಇವಾಗ ಇನ್ನೂ ಅಷ್ಟು ಸರಿಯಾಗಿ ಕಲರ್ ಬಂದಿಲ್ಲ ಇದಕ್ಕೆ. ಈ ರೀತಿ ಫುಲ್ ಗೋಲ್ಡನ್ ಬ್ರೌನ್ ಆಗಬೇಕು ಎರಡೂ ಸೈಡ್ನಲ್ಲಿ. ಆ ರೀತಿ ಮಾಡಿ ತೊಗೊಂಡ್ರೆ ಸೂಪರ್ ಆಗಿರುವಂತಹ ಹೆಲ್ದಿ ಆಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ ಆಗುತ್ತೆ. ನಾನಂತೂ ಅವಾಗವಾಗ ರಾತ್ರಿ ಊಟ ಕೂಡ ಮಾಡ್ತಿರ್ತೀನಿ, ಲೈಟಾಗಿರುತ್ತೆ ಅಂಥೇಳಿ. ಮತ್ತು ನೀವಿಲ್ಲಿ ಈ ಅಕ್ಕಿ ಹಿಟ್ಟಿನ ಮೊದಲಾಗಿ ನೀವಿಲ್ಲಿ ದೋಸೆ ಬೆಟರ್ ಇರುತ್ತೆ ನೋಡಿ, ಅದರಲ್ಲಿ ಕೂಡ ಈ ರೆಸಿಪಿನ ಮಾಡ್ಕೋಬೋದು. ಆಲೂ ಮಸಾಲ ಫಡ್ಡು ರೆಸಿಪಿ ರೆಡಿಯಾಗಿದೆ. ಇವಾಗ ಇದಕ್ಕೆ ನಾನು ಗನ್ ಪೌಡರ್ ಹಾಕ್ತಿದ್ದೀನಿ, 1 ಚಮಚ ಆಗುವಷ್ಟು. ಇದ್ದರೆ ಹಾಕ್ಕೊಳ್ಳಿ, ಸೂಪರ್ ಆಗಿರುತ್ತೆ, ಇನ್ನಷ್ಟು ಟೇಸ್ಟ್. ಸೊ ಗನ್ ಪೌಡರ್ ರೆಸಿಪಿ ಬೇಕಿದ್ದರೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೂಪರ್ ಆಗಿರುವಂತಹ ಹೆಲ್ದಿ ಆಗಿರುವಂತಹ ಆಲೂ ಮಸಾಲ ಫಡ್ಡು ರೆಸಿಪಿ ರೆಡಿಯಾಗಿದೆ. ಇದನ್ನು ನೀವು ಕಾಯಿ ಚಟ್ನಿ ಅಥವಾ ಕೆಂಪು ಚಟ್ನಿ ಅಥವಾ ಸಾಂಬಾರ್ ಜೊತೆಗೆ ತಿನ್ಬೋದು, ಅಥವಾ ಏನು ಇಷ್ಟ ಇಲ್ಲ ಅಂದರೆ ನೀವು ಇದನ್ನು ಬಿಸಿ ಬಿಸಿ ಇರುವಾಗ ಹಾಗೆ ಕೂಡ ತಿನ್ಬೋದು. ಮಕ್ಕಳು ಕೂಡ ಹಾಗೇನೆ ತಿಂದು ಖಾಲಿ ಮಾಡ್ತಾರೆ, ಅಷ್ಟು ಸೂಪರ್ ಆಗಿರುತ್ತೆ. ಓಕೆ, ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.